ಮಾತಾಡಕ್ಕೆ ಎಷ್ಟು ಮಾತಾಡ್ಬೇಕಂದ್ರೆ ಪಾಪ ಶಿವಣ್ಣ ಮಾತಾಡಬೇಕು, ಆಮೇಲೆ ಕಾರ್ಯಕ್ರಮ ಇನ್ನು ಅವ್ರ ಜೊತೆ ಎಲ್ಲ ಮಾತಾಡಬೇಕು. ಗುರುವೇ ನೀವು ಹೈಲೈಟ್ ಗುರುವೆ, ನಿಜವಾಗ್ಲು ಇಲ್ಲ, ನಿಜವಾಗ್ಲು ನೀವು ಗಾಳಿ ಪಡೆದ್ರು ಇದೇ ತರ ಮಾತಾಡಿ ಅವತ್ತು ಇದೇ ಹೇಳಿದ್ದೆ ನಾನು. ನೀವು ಎಷ್ಟು ಇನ್ನೋಸೆಂಟ್ ಆಗಿ ಎಷ್ಟು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಹೇಳ್ತಾರೆ ಈ ಪಿಕ್ಚರ್ ಹೆಂಗಿದೆ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದ್ರೆ ನೀವು ನಿಜವಾಗ್ಲು ನಾನು ಹೇಳ್ತೀನಿ ಕೇಳಿ, ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂತ ಪ್ರೊಡ್ಯೂಸರ್ ನಾನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ. ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ ಆ ಥರ ಬಡ್ಜೆಟ್ ಈ ಥರ ಬಡ್ಜೆಟ್ ಅಂತ. ನೀವು ಏನು ಹೇಳ್ದೇನೆ 3ರಷ್ಟಾದ್ರೂ ಕೂಡ ಅದನ್ನ ಮೀರಿ ಪಿಕ್ಚರ್ ಮಾಡಿದ್ದೀರಾ. ನಿಜವಾಗ್ಲು ಹ್ಯಾಟ್ಸ್ ಆಫ್ ಗುರು. ನಿಜವಾಗ್ಲು ಕರೆಕ್ಟಾಗಿ ಹೇಳಿದ್ರಿ ನೀವು. ಹೂಡಿಕೆದಾರರು ಬೇರೆ, ನಿರ್ಮಾಪಕರು ಬೇರೆ ಅಂತ. ನಿಮ್ಮಂತವ್ರು ಅನ್ನದಾತರು ಅಂತ ಹೇಳಿದಾರೆ ಅಣ್ಣವರು. ನೀವು ಅನ್ನದಾತರು. ನಿಜವಾಗ್ಲು 3 ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದ್ದೀರಾ. ಈ ತರ ಇನ್ನು 1000 ಕುಟುಂಬ ಅನ್ನ ಹಾಕೋ ಭಾಗ್ಯ ದೇವರು ಕೊಡ್ತಾರೆ ನಿಮಗೆ. ಜೋಳ ಅದ್ಭುತ. ನಿಜವಾಗ್ಲು ಪ್ರೊಡ್ಯೂಸರ್ ಆಗಿ ನೀವೆಲ್ಲ ನನಗೆ ಹೇಳಿದ್ರೆ ಕಾರ್ಯ ತುಂಬಿದ್ದೀನಿ ಅಂತ. ನೀವು ಈ ಸಿನಿಮಾನೇ ಆಮೇಲೆ ಇನ್ನೂ ಚೆನ್ನಾಗಿ ಹೇಳ್ರಿ, ಓಡ್ತಾನೆ ಇರ್ತೀರಾ ಅಂತ. ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತೀರ, ಓಡ್ತಾನೆ ಇರುತ್ತೆ ಮ್ಯಾರಥಾನ್ ತರ. ತುಂಬಾ ಅದ್ಭುತ ಗುರುವೇ. ನಮ್ಮ ಗುರುವೇ ಸತ್ಯ ಅವರು, ನೀವು ಫಸ್ಟ್ ಹೇಳಿದೆ 3 ಜನ ಸ್ಟಾರ್ಗಳು ಅಂತ. ಅವತ್ತು ನೀವು ಇರಲಿಲ್ಲ. ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಆಮೇಲೆ ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ರು ಮಾತಾಡ್ಕೊಂಡು ಮಾಡಿದಾರೆ ಅಂದ್ರೆ ಎಲ್ಲ ನೋಡಿ. ಅವ್ರು ಪ್ರತಿಯೊಂದು ಮಾತಾಡ್ತಾರೆ, ಇವ್ರ ಕಡೆ ಸಿನಿಮಾ ತೋರಿಸಿ ಸಿನಿಮಾ ನೋಡಿ. ಇಲ್ಲ ಸರ್ ಮಾಡಿ ಸರ್, ಸೂಪರ್. ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್, ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತಗೊಂಡಿದ್ದಾರೆ ಅಂದ್ರೆ ತುಂಬಾ ಸಂತೋಷ ಗುರುವೆ. ಒಳ್ಳೇದಾಗ್ಲಿ. ಶಿವಣ್ಣ, ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ, ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ಹೇಳ್ತೀರ ನನಗೆ ಅವ್ರು ಪಿಕ್ಚರ್ ಮಾಡ್ರು ಅವ್ರಿಂದ ಇದಾಯ್ತು ಅಂತ. ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ. ಕೈ ಕಟ್ಟಿ ನೀವು ಗೊತ್ತಿದ್ದೀರ ಮಗುತ್ತರ. ಈ ಸಿನಿಮಾನ ನಾವು ಮಾಡಿದ್ದು ಮೇನ್ ಕಾರಣ ನೀವು ಗುರುವೆ. ಇದು ನಿಮ್ ಸಿನಿಮಾ, ನಾವೆಲ್ಲ ನಿಮ್ ಜೊತೆಲಿದ್ದೀವಿ. ಯಾಕಂದ್ರೆ ಈ ಸಿನಿಮಾ ಗೊತ್ತಾಗುತ್ತೆ ಕರ್ನಾಟಕ ಚಕ್ರವರ್ತಿ ಹೆಂಗೆ, ಶಿವಣ್ಣ ಏನು ದೇವರೇ ಮಾಡಿಸಿರೋದು ಗುರುವೆ. ನಿಜವಾಗ್ಲು 15-20 ನಿಮಿಷ ನಾನು ಈಗ ಇಮ್ಯಾಜಿನ್, ಅದು ಬೇಡ ಇವಾಗ ಹೇಳೋದು ಬೇಡ, ಇಮ್ಯಾಜಿನ್ ಮಾಡಿ ಅದನ್ನ. ತುಂಬಾ ಅದ್ಭುತ ನಿಜವಾಗ್ಲು. ಯಾಕಂದ್ರೆ ನಾನು ಫಸ್ಟ್ ಸಿನಿಮಾ ಮಾಡೋರು ಅಷ್ಟೇ. ಅವ್ರು ಹೇಳ್ತಾರಲ್ಲ, ಆಗ್ಲೇ ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು ಏನು ಯಾರಿಗೆ ನಾನು ಏನೇನೋ ಹಿರಿಯಾಗಿ ಹೇಳ್ತಿದ್ರು ಕೂಡ ಒಪ್ಕೊಳ್ಳೋರು, ಏನೋ ಕೇಳಿದ್ರು ಕೂಡ ಸರ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ ಬಾಮ ಅಂತ ಮಾಡೋರು. ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ, ನೀವಿಲ್ದೇ ಇದ್ರೆ ಅದು ಓಮ್ ಅಲ್ಲ. ಅದು ನೀವು ಯಾವಾಗ ಹೇಳ್ತಿರ್ತಾರೆ ಉಪೇಂದ್ರ ನಿಮ್ಮ ದೊಡ್ಡ ಕೂಡ ಅದು ನೀವು ಸಂಸ್ಥೆ, ಅಣ್ಣ ಅವ್ರ ಅಕ್ಕ ಅವ್ರ ವರದಣ್ಣ ಅದೆಲ್ಲ ಇದ್ದಿದ್ದಕ್ಕೆ ಅದು ಓಮ್ ಆಯ್ತು. ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಹಾಕ್ಬೇಕು ಅಂದ್ರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ, ಬರೀ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಬರೀ ಒಬ್ಬ ಆರ್ಟಿಸ್ಟ್ ಆಗಲ್ಲ. ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ. ಅದು ನಿಮ್ಮಂಥ ಪ್ರೊಡ್ಯೂಸರ್, ಅಂಥ ಡೈರೆಕ್ಟರ್ ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು. 3 ವರ್ಷದಿಂದ ಅದನ್ನು ಕನಸ್ಕೊಂಡು ಅದನ್ನ ಆಮೇಲೆ ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೂ ಕೂಡ. ನಿಮ್ಮ ಕಾಂಬಿನೇಷನ್ ಇದೇ ಥರ ತುಂಬಾ ಸಿನಿಮಾ ಬರಲಿ. ಸೂಪರ್ ಹಿಟ್ ಆದ್ಮೇಲೆ ಎಲ್ಲ ಹೊರಗಡೆ ಹೋಗ್ಬಿಡಿ, ಇಲ್ಲೇ ಸಿನಿಮಾ ಮಾಡಿ, ಕನ್ನಡದಲ್ಲೇ ಸಿನಿಮಾ ಅಷ್ಟೇ ನಮ್ಮ ರಿಕ್ವೆಸ್ಟ್. ಅಷ್ಟೇ ನಿಮಗೆ, ಯಾಕಂದ್ರೆ ನಿಮ್ಮಂತ ಪ್ರೊಡ್ಯೂಸರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ಶಿವಣ್ಣ, ಆಲ್ವೇಸ್ ಲವ್ ಯು. ನಾನು ಹೇಳಿ ಸರಿನಾ ಅಕ್ಕ? ಇವ್ರೇನ್ರ ಹೆಣ್ಣಾಗಿದ್ರೆ ನೀವು ಸೌತಿ ಆಗ್ತಿದ್ದೆ ಅಂತ. ಇವತ್ತು ನಿಮ್ಗೆ ಸೌತಿ ಸಿಕ್ಕಾಪಟ್ಟೆ ಆಗ್ತಿದ್ದಾರೆ ಅವ್ರು ನೋಡಿ ನೋಡಿ. ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಅಲ್ಲ ಶಿವಣ್ಣ? ನೋಡಿ ಹುಡುಗಿಯಾಗಿ ಹೆಂಗೆ ಕಾಣಿಸ್ತಿದ್ದೀರ ನೀವು ಅಂತೀರಾ? ಸಿಗುವೆಯ ನೋಟ ಚೆನ್ನ, 45 ಎಷ್ಟು ಚೆನ್ನ. ನಾಳೆ ಚೆನ್ನಾಗಿರ್ತದೆ. ಥ್ಯಾಂಕ್ ಯು.